ಏನು ಕರ್ನಾಟಕದ ಜನತೆಗೆ ಒಂದು ರೀತಿಯಲ್ಲಿ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿದ್ದಾದಮೇಲೆ ಆಘಾತಗಳ ಮೇಲೆ ಆಘಾತಗಳನ್ನು ಕೊಡ್ತಾನೆ ಇದ್ದಾರೆ. ಇವತ್ತು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕಾದ್ರೆ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಏನು ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕ ರಾಜ್ಯದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಅವರು ಏನು ಬಜೆಟಲ್ಲಿ ಹಣ ಕೊಡದೆ ಬರೀ ಕಮ್ಯುನಿಟಿಗಳಿಗೆ ಮಾತ್ರ ಹಣ ಕೊಡೋಂಥದ್ದು ಅಲ್ಪಸಂಖ್ಯಾತರು ಮತ್ತು ಕ್ರಿಶ್ಚಿಯನ್ಸು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಅವರು ಕೊಟ್ಟಿದ್ದಂಥ ಗ್ಯಾರಂಟಿಗಳಿಗೆ ಮಾತ್ರ ಹಣ ನಾವು ಮೀಸಲಿಡ್ತಾ ಇದ್ದೀರಿ. ಮತ್ತು ಏನು ಮುಜರಾಯಿ ಇಲಾಖೆ ಇತ್ತು ಅದನ್ನು ಪ್ರಾಧಿಕಾರ ಅಂತ ಮಾಡಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹುಂಡಿ ಹಣದಲ್ಲಿ ಬರ್ತಕ್ಕಂಥ ಹಣ ಏನಿದೆ ಆ ಹಣನ ಪ್ರಾಧಿಕಾರದಲ್ಲಿ ಮಾಡಿ ಅಲ್ಲಿರ್ತಕ್ಕಂಥ ಅವ್ರ ಪಾರ್ಟಿಯ ಮುಖಂಡರುಗಳಿಗೆ ಕಾರು ಮತ್ತು ಅವರು ಓಡಾಡೋದಕ್ಕೆ ಐಷಾರಾಮಿ ಸೌಲಭ್ಯಗಳನ್ನು ಕೊಡೋದಕ್ಕೆ ದೇವಸ್ಥಾನ ಜನರುಗಳನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ರೀತಿಯಾದಂಥ ವಿಪರ್ಯಾಸ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ಜನ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಅಂತೇಳಿ ಹಣಪಟ್ಟಿ ತಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಜನರನ್ನೆಲ್ಲ ಒಟ್ಟಿಗೆ ತಗೊಳ್ಳೋ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ರೆ, ನರೇಂದ್ರ ಮೋದಿಯವರು ರೈತರು, ಬಡವರು, ಕಾರ್ಮಿಕರು, ಯುವಕರು ಮತ್ತು ಮಹಿಳೆಯರು ಅಂತೇಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಜಾತಿಗಳ ಮೇಲೆ ಇವರು ಬಜೆಟನ್ನು ಕೊಡ್ತಾ ಇರ್ತಕ್ಕಂಥವ್ರು ನೋಡಿದಾಗ ಇದು ನಿಜಕ್ಕೂ ಇವರು ಪಾಕಿಸ್ತಾನಿ ಏಜೆಂಟ್ ರೀತಿಯಲ್ಲಿ ಇವತ್ತೇನು ನಡ್ಕೊತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಕರ್ನಾಟಕದ ಜನ ಅವ್ರಿಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆನೂ ರೈತರಿಗೆ 1,000 ಕೊಡೋದಕ್ಕೆ ಇವ್ರ ಹತ್ರ 2,000 ಕೊಡೋದಕ್ಕೆ ಬರ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಬೇರೆ ವಿಷಯಕ್ಕೆ ಇವತ್ತು ಹಣ ಕೊಡ್ತಾ ಇದ್ದಾರೆ. ಮಸೀದಿಗಳಿಗಾಗಲಿ, ಇಲ್ಲಾಂದರೆ ಚರ್ಚ್ಗಳಿಗಾಗಲಿ, ವಕ್ಫ್ ಬೋರ್ಡ್ಗಾಗಲಿ ಹಣ ಕೊಡ್ತಾ ಇರ್ತಕ್ಕಂಥವು ನೋಡಿದರೆ ಸಿದ್ದರಾಮಯ್ಯನವರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇರೋದಕ್ಕೆ ನಾಲಾಯಕ ಇವತ್ತು ಇವರು ವೋಟ್ ಹಾಕಿರ್ತಕ್ಕಂಥ ಏನು ದಲಿತರಿರ್ಬೋದು, ಬಹುಸಂಖ್ಯಾತರಿರ್ಬೋದು, ಈ ದೇಶ ಎಲ್ಲ ಜಾತಿ ಜನಾಂಗನೂ ಇರ್ಬೋದು, ಅವ್ರನ್ನ ಡೆವಲಪ್ಮೆಂಟ್ ಮಾಡೋಕೆ ಬಿಟ್ಟು ವೋಟ್ ಬ್ಯಾಂಕ್ಗೋಸ್ಕರ ಏನು ನಾವು ಬರೋಂಥ ಲೋಕಸಭಾ ಚುನಾವಣೆಗಳಲ್ಲಿ ನಾವು ಹೆಚ್ಚಿನ ಸೀಟ್ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಕೂಡಲೇ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಟೀಕಿಸಿರ್ತಕ್ಕಂಥದ್ದು ಬಜೆಟ್ ಮೊದಲೇ ಏನು ಅವ್ರು ಟೀಕೆ ಮಾಡಿದ್ದಾರೆ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಭೆ ಮಾಡಬೇಕು. ಇವತ್ತು ಈ ರಾಜ್ಯಕ್ಕೆ UPA ಸರ್ಕಾರ ಇದ್ದಾಗ ಬರೀ 62,000 ಕೋಟಿ ಹಣ ಏನು ಕೊಟ್ಟಿದ್ದಾರೆ. ಆದರೆ NDA ಗೌರ್ಮೆಂಟ್, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸುಮಾರು 2,82,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿರ್ತಕ್ಕಂಥ ಜನಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಾವು ಕೋಲಾರಲ್ಲಿ ಇರ್ತೀರಿ, ಕೋಲಾರ ಕ್ಲಾಕ್ ಟವರಿಂದ ಹೊಸ ಬಸ್ ಸ್ಟ್ಯಾಂಡಿಂದ ಮೆಕ್ಕೆ ಸರ್ಕಲಿಂದ ಬಂಗಾರಪೇಟೆ ಸರ್ಕಲಿಂದ ಡೂಮ್ ಲೈಟ್ ಸರ್ಕಲಿಂದ ನಮ್ಮ ಕ್ಲಾಕ್ ಟವರಿಂದ APMCಗೆ ಇರ್ಬೋದು, ಈ ರಸ್ತೆಗಳನ್ನೆಲ್ಲ ಮಾಡಿರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣದಿಂದ. 15 ಹಣಕಾಸು ನಗರೋತ್ಥಾನ, ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 20,000 ಕೋಟಿ ಹಣ ಕೊಟ್ಟಿದ್ದಾರೆ. ಜಲ್ ಜೀವನ್ ಮಿಷನಲ್ಲಿ 1,880 ಕೋಟಿ ಕೊಟ್ಟಿದ್ದಾರೆ. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಹಣ ಕೊಟ್ಟಿದ್ದಾರೆ. ರೈಲ್ವೆ ನಿಲ್ದಾಣಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ 500 ಕೋಟಿ ಹಣ ಕೊಟ್ಟಿದ್ದಾರೆ. ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕಂತೇಳಿ ಟಾಯ್ಲೆಟ್ಗಳನ್ನು ಕೊಟ್ಟು ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ಗಳನ್ನು ಹಾಕಿ ಇಡೀ ದೇಶದಲ್ಲಿರ್ತಕ್ಕಂಥ 80 ಕೋಟಿ ಕುಟುಂಬಕ್ಕೆ ಸುಮಾರು 32 ತಿಂಗಳು ಉಚಿತವಾಗಿ, ಒಬ್ಬರಿದ್ರೆ 10 kg, ಇಬ್ಬರಿದ್ರೆ 20 kg, ಮೂವರಿದ್ರೆ 30 kg, ಎಲ್ಲ ಜಾತಿ ಜನಾಂಗಕ್ಕೆ ನಮ್ಮ ಭಾರತೀಯರು ನಾವೆಲ್ಲ ಒಂದೇ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಬಜೆಟಲ್ಲಿ ಹಣ ಕೊಟ್ಟು ಇವತ್ತು ಕರ್ನಾಟಕದ ಒಟ್ಟಾರೆ ಡೆವಲಪ್ಮೆಂಟ್ಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಹಣ, ಬಸವರಾಜ ಬೊಮ್ಮಾಯಿರವರು ಕೊಟ್ಟಿರ್ತಕ್ಕಂಥ ಹಣ, ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಇವತ್ತೇನು ಡೆವಲಪ್ಮೆಂಟ್ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಅಂದಮೇಲೆ ಅವ್ರ MLAಗಳಿಗೆ 2 ಕೋಟಿ ಹಣನೂ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಖಜಾನೆಯನ್ನು ಖಾಲಿ ಮಾಡಿ
ಇವತ್ತು ಕರ್ನಾಟಕದ ಜನತೆಗೆ ಮೋಸ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು 16ನೇ ಸಲ ಇವರೇನು ಬಜೆಟ್ ಮಂಡನೆ ಮಾಡಕ್ಕೆ ಹೋಗ್ತಾರೆ, ಇದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರೇ, ನೀವು ಇವತ್ತಿನ ಬಜೆಟ್ ಏನು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳನ್ನು ಮಾಡಿ ಈ ಬಜೆಟನ್ನು ಮಂಡಿಸ್ತಾ ಇದ್ದೀರಿ, ನಿಮ್ಮಲ್ಲಿ ಬಿಡಿಗಾಸು ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ನೀವು ಕರ್ನಾಟಕದ ಜನತೆಯನ್ನು 5 ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಯಾವುದೇ ಗ್ರಾಮಕ್ಕೆ ಹೋದ್ರೆ ಹೆಣ್ಮಕ್ಳಿಗೆ 10ರಿಂದ 15 ಜನಕ್ಕೆ ಮಾತ್ರ 2,000 ಕೊಡ್ತಾ ಇರೋದು. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ ನೀವು. ನಿರುದ್ಯೋಗ ಭತ್ಯೆ ಕೊಡ್ತೀರಿ 3,000 ಯುವಕರಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ನೀವು ಕರ್ನಾಟಕದ ಜನತೆಯನ್ನು ಕ್ಷಮೆಯನ್ನು ಯಾಚಿಸಿ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳ್ಬಿಟ್ಟು ಹೇಳಿ ನಾನು ಒತ್ತಾಯ ಮಾಡ್ತೀನಿ.